ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಕ್ಚುಲಿ ತುಂಬಾ ಚೇಂಜಸ್ಸು ನೋಡಿದ್ದೀನಿ ಮೇಡಮ್. ನನ್ನಲ್ಲಿ ಪೇಷನ್ಸ್ ಬಂದಿರೋದಾಗಿರ್ಬೋದು, ಮತ್ತೆ ಸಮಸ್ಯೆ ಮೊದಲು ಬಂದಾಗ್ಲೂ ಇವಾಗ ಅದನ್ನ ಹೇಗೆ ಫೇಸ್ ಮಾಡೋದಿರ್ಬೋದು. ಸೊ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ರೀತಿಲೂ ಯೋಚನಾ ಶಕ್ತಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳ್ಬೋದು. ಸೊ ಮತ್ತೆ ಸ್ವಲ್ಪ ಪೀಸ್ ಅಂಡ್ ಕಾಮ್ ಆಗಿದೆ ಮೈಂಡ್. ಸೊ ಒಳ್ಳೆ ಪಾಸಿಟಿವ್ ಚೇಂಜಸ್ ನೋಡ್ತಾ ಇದ್ವಿ. ಅಂತರ್ಮನದ ಬಗ್ಗೆ ಯಾವಾಗ್ಲೂ ಏನೋ ಆ ಒಳ್ಳೇದೇ ಕೇಳ್ತಿದೀವಿ, ಒಳ್ಳೇದನ್ನೇ ಶೇರ್ ಮಾಡ್ತೀವಿ. ಮತ್ ಬಹಳಷ್ಟು ಜನಕ್ಕೆ, ನನಗ್ ಗೊತ್ತಿರೋರ್ಗೆ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸಿದೀನಿ. ಅವರು ಕೂಡ ಇದರಿಂದ ಒಳ್ಳೇದನ್ನ ಪಡ್ಕೋತಿದ್ದಾರೆ. ಸೊ ಎಷ್ಟೊಂದು ಸೆಷನ್ಸ್ ಎಲ್ಲ ನಡೆಯುತ್ತೆ. ಅದ್ರಲ್ಲಿ ಈಚ್ ಸೆಷನ್ ಅಲ್ಲೂ ಅದ್ರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತೆ ನಮ್ಗ ಅದರಿಂದ ಗರ್ಭ ಸಂಸ್ಕಾರ ಸೆಷನ್ ಇರ್ಬೋದು, ಆಮೇಲೆ ಮೂನ್ ಮೆಡಿಟೇಷನ್ ಕ್ಲಾಸಸ್ ಇರ್ಬೋದು, ಚಕ್ರ ಜಾಗೃತಿ ಸೆಷನ್ಸು, ಆಮೇಲೆ ಈಗ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ. ಸೊ ಪ್ರತಿಯೊಂದು ಎಷ್ಟೇ ಕ್ಲಾಸಸ್ ಅಟೆಂಡ್ ಆದ್ರೂ ಸೊ ಆ ಜ್ಞಾನ ಇನ್ನೂ ಎಕ್ಸ್ಪಾಂಡ್ ಮಾಡ್ಕೋತಾನೆ ಇರ್ಬೇಕು ಅಂತ ಅನ್ಸತ್ತೆ. ಆಮೇಲೆ ಒಂದೊಂದ್ಸಲ ಗುರುಮ ಕ್ಲಾಸಸ್ ತಗೋಬೇಕಾರೆ ನಾವ್ ಯಾವ ರೀತಿ ಯೋಚನೆ ಮಾಡ್ತೀವಿ, ನಮ್ದು ವ್ಯೂ ಪಾಯಿಂಟ್ ಹೇಗಿರುತ್ತೆ, ಒಂದೊಂದ್ಸಲ ಕ್ವೆಶನ್ ಕೇಳ್ತಿರ್ತಾರೆ. ನೀವ್ ಈ ಸನ್ನಿವೇಶದಲ್ಲಿ ಹೇಗೆ ನೀವ್ ಹೇಗೆ ಇದಕ್ ರಿಯಾಕ್ಟ್ ಮಾಡ್ತೀರಾ, ಅಥವಾ ನಮ್ ಉತ್ತರ ಏನಿರುತ್ತೆ ಅಂತ. ಸೊ ಆ ಒಂದ್ ಸನ್ನಿವೇಶಕ್ಕೆ ನಮ್ಗೆ ಆನ್ಸರ್ ಕೊಡೋಕೆ ಆಗಲ್ಲ ಆ ಕ್ವಶನ್ಗೆ. ಸೊ ಅಂದ್ರೆ ನಮ್ ನಾಲೆಜ್ ಇನ್ನೂ ಲಿಮಿಟೆಡ್ ಆಗೇ ಇದೆ. ಸೊ ಎಷ್ಟೇ ಸೆಷನ್ಸ್ ಅಟೆಂಡ್ ಆದ್ರೂ ಕಲಿಯೋದ್ ತುಂಬಾ ಇದೆ ಅಂತ ಅನ್ಸುತ್ತೆ. ಸೊ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಸೆಷನ್ಸ್ ಎಲ್ಲ ಡಿಫ್ರೆಂಟ್ ಸೆಷನ್ಸ್ ತಗೊಂಡು ನಮ್ದು ಇನ್ನೂ ನಾಲೆಜ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡದಷ್ಟು ನಮ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಸೊ ನಾವು ಬಹಳಷ್ಟು ಇನ್ನೂ ಲೈಫಲ್ಲಿ ಅಚೀವ್ ಮಾಡ್ಬೋದು, ಏನೇನ್ ಅನ್ಕೊಂಡಿದೀವಿ ಅದೆಲ್ಲ ಸಾಧಿಸ್ಬೋದು. ಸೊ ಬೋತ್ ಕರಿಯರ್ ವೈಸ್ ಮತ್ತೆ ಪರ್ಸನಲ್ ಲೈಫ್ ಎರಡರಲ್ಲೂ ನನ್ಗೆ ಬಹಳಷ್ಟು ಉಪಯೋಗ ಆಗಿದೆ. ಒಂದ್ ನಮ್ದ ಜ್ಞಾನ ಏನು ಹೆಚ್ಚಾಗಿರೋದ್ರಿಂದ ಆ ಸಮಸ್ಯೆನೆಲ್ಲ ನಾವೇನೆ ನಿವಾರಿಸ್ಕೋಬಹುದು. ಸೊ ಆ ಒಂದು ನಾಲೆಜ್ ಸಿಕ್ಕಾದ್ರೂ ನಾವು ವಿ ಆಲ್ವೇಸ್ ಟು ಬಿ ಥ್ಯಾಂಕ್ಫುಲ್ ಅಂಡ್ ಬ್ಲೆಸ್ಡ್, ಏನು ಅಂತರ್ಮನ ಮತ್ತೆ ಗುರುಮಾಗೆ. ಅಂದ್ರೆ ನಾವು ಎಲ್ಲೆಲ್ಲೋ ಸುತ್ತಕೊಂಡು ಬಂದಿರ್ತೀವಿ, ಅಲ್ಲಿದೆಲ್ಲ ನಮ್ಗೆ ಏನೋ ನಮ್ಗೆ ರಿಸಲ್ಟ್ ಸಿಕ್ಕಿರಲ್ಲ. ಆದ್ರೆ ನಾವು ಅಂತರ್ಮನಕ್ಕೆ ಒಂದ್ಸಲ ಬಂದ ಮೇಲೆ ನಮ್ದು ಎಲ್ಲಾ ಪ್ರಾಬ್ಲಮ್ಗಳಿರ್ಬೋದು, ನಮ್ದು ಏನ್ ಗೊಂದಲಗಳಿರ್ಬೋದು, ಎಲ್ಲವೂ ನಮ್ಗೆ ಸಂಪೂರ್ಣವಾಗಿ ನಮ್ಗೆ ಅದರಿಂದ ಇದಾಗಿರುತ್ತೆ, ರಿಸಲ್ಟ್ಸ್ ಬಂದಿರುತ್ತೆ. ಸುಮ್ನೆ ಬ್ಲೈಂಡ್ಲಿನೂ ಹೇಳಲ್ಲ ಗುರುಮ, ಅದ್ ಮಾಡಿ ಇದ್ ಮಾಡಿ ಅಂತ ಸುಮ್ನೆ ಹೇಳೋದಿಲ್ಲ. ಅವ್ರ ಜೊತೆ ನಾವು ಯಾವಾಗ ಮಾತಾಡ್ದಾಗ ಅವ್ರು ಫಸ್ಟ್ ನಮ್ದು ಮನಸ್ಥಿತಿ ಅರ್ಥ ಮಾಡ್ಕೋತಾರೆ. ಸೊ ನಾವ್ ಯಾವ ಪೊಸಿಷನ್ ಅಲ್ಲಿ ಇದೀವಿ ಅಂತ ನೋಡಿ ಆ ಬೇಸಿಸ್ ಮೇಲೆ ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಸೊ ಅಂದ್ರೆ ಆ ನಾವು ಸೊಲ್ಯೂಷನ್ ಡೇ ನಮ್ಗೆ ಒನ್ ಹೇಗೆ ಎಂಟ್ರಿ ಆದ್ವಿ ಅಂತರ್ಮನಕ್ಕೆ, ಆ ಶುದ್ಧತೆ, ಸ್ಪಷ್ಟತೆ ಎಲ್ಲ ಹೇಗಿದೆಯಾ ಅಂತರ್ಮನ ಇವತ್ತಿಗೂ ಹಾಗೆ ಇರೋದ್ರಿಂದ ನಮ್ಗೆ ಅದೆಲ್ಲವೂ ಸಿಗ್ತಾ ಇದೆ. ತಾಯಿ ಪ್ರೀತಿ ಇರ್ಬೋದು. ಕೌನ್ಸಿಲಿಂಗು ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೇರೆ ಎಲ್ಲೂ ನಾವು ಅಷ್ಟು ಮುಕ್ತವಾಗಿ ನಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಬೇರೆಯವರು. ಸೊ ಬಟ್ ಇಲ್ಲಿ ಗುರುಮ ನಮ್ನ ಬಹಳ ಏನೋ ಕ್ಲೋಸ್ ರಿಲೇಟೆಡ್ ಆಗಿ ಅರ್ಥ ಮಾಡ್ಕೊಂಡು ಆ ಸೊಲ್ಯೂಷನ್ ಕೊಡ್ತಾರಲ್ಲ, ನಮ್ಗೆ ಅದು ಈಸಿಯಾಗಿ ಅಕ್ಸೆಪ್ಟ್ ಮಾಡಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಷನ್ ಇರುತ್ತೆ, ಯಾರಿಗೂ ಭೇದ ಭಾವ ಅನ್ನೋದು ಇಲ್ಲಿ ಇರೋದಿಲ್ಲ ಅಂತರ್ಮನದಲ್ಲಿ. ಈ ಒಂದು ದಿನ ಅಥವಾ ಈ ಒಂದು ಪರಿಸ್ಥಿತಿ ಒಳ್ಳೆ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಫಸ್ಟ್ ಧನ್ಯವಾದ ಸಲ್ಲಿಸ್ತೀನಿ. ಸೊ ನಂಗೆ ಇನ್ನೂ ನೆನ್ಪಿದೆ, ನಾನು ಲಲಿತಾ ಸಹಸ್ರನಾಮ ಸಂಕಲ್ಪ ತಗೊಂಡಾಗ ನೀವು ನನಗೆ ವಿಶ್ ಮಾಡಿದ್ರಿ ಆದಷ್ಟು ಬೇಗ ಸಂಕಲ್ಪ ನೆರವೇರ್ಲಿ ಅಂತ. ಸೊ ಅದಿನ್ನೂ ನೆನ್ನೆ ಮೊನ್ನೆ ಹೇಳ್ದಂಗೆ ಅನಿಸ್ತಿದೆ ನನಗೆ. ಸೊ ನಾನು ಸಂಕಲ್ಪ ತಗೊಂಡಿದ್ದೆ ಏನು ಒಂದ್ ತಾಯಿ ಆಗ್ಬೇಕು ಅಂತ ಅನ್ಬಿಟ್ಟು. ಸೊ ನಾನ್ ಇವತ್ತ ಆ ಒಂದು ಜರ್ನಿಲಿ ಅನುಭವಿಸ್ತಿದೀನಿ ಅಂತಂದ್ರೆ ಈಗ ನನ್ 7 ಮಂತು. ಸೊ ಎಷ್ಟು ಅದು ಸಲೀಸ್ ಅನ್ನಿಸುತ್ತೆ.
ಒಂಥರ ಒಂದು ನಿರಾಳ ಅಂತ ಅನ್ಸತ್ತೆ. ಬೇರೆಯವ್ರನ್ನೆಲ್ಲ ನೋಡಿದಾಗ ಎಷ್ಟು ಕಷ್ಟಪಡ್ತಿರ್ತಾರೆ, ಬಟ್ ಇದೆಷ್ಟು ಸುಲಭವಾಗಿ ಮತ್ತೆ ಇದನ್ನ ಪ್ರತಿಯೊಂದು ಹಂತನೂ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಗರ್ಭ ಸಂಸ್ಕಾರದಲ್ಲಿ ಮತ್ತೆ ರಾಮರಕ್ಷ ಸ್ತೋತ್ರದಲ್ಲೂ ಅಷ್ಟೇ. ಸೊ ನೀವು ಒಂಥರ ಏನೋ ಜಿಂಕೆ ಮರಿ ತರ ಇರ್ಬೇಕು, ಅಷ್ಟು ಖುಷಿ ಆಗಿರ್ಬೇಕು. ಮತ್ತೆ ಇದು ಬರೋದಿಲ್ಲ ಈ ಫೇಸ್ ಅಂತ ಅಂದಾಗ, ಸೊ ಅಷ್ಟು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡೋದನ್ನ ಕಲಿತಾ ಇದ್ದೀನಿ. ಸೊ ನಿಮ್ದು ಪ್ರತಿಯೊಂದು ವರ್ಡ್ಸ್ನು ಅದಕ್ಕೆ ಪ್ರತಿಯೊಂದು ಜ್ಞಾನಕ್ಕೂನು ಬೆಲೆ ಕಟ್ಟೋದಿಕ್ ಆಗೋದಿಲ್ಲ. ಸೊ ಎಷ್ಟು ನಮ್ಮಲ್ಲಿ ಅಜ್ಞಾನ ತುಂಬಿರುತ್ತೆ ಅಂತ ಅಂದ್ರೆ ಅಂತರ್ಮನ ಮತ್ತೆ ಎಲ್ಲ ಒಂದು ಕ್ಲಾಸಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಏನ್ ನಾವು ಕಲಿಯೋದು, ಸೊ ನಮ್ಗೆಲ್ಲ ಗೊತ್ತಿರತ್ತೆ ಅನ್ನೋ ರೀತಿನೇ ಮೈಂಡ್ ಸೆಟ್ ಅಲ್ಲೇನೆ ಬಂದಿರ್ತೀವಿ. ಆ ಒಂದು ಅನುಮಾನ ಇಟ್ಕೊಂಡೇನೆ ಕ್ಲಾಸ್ ತಗೊಂಡಿರ್ತೀವಿ. ಬಟ್ ಒಂದೊಂದು ದಿನ ಹೋಗ್ತಿದ್ದಂಗನು ಆ ಅಜ್ಞಾನ ತೊಳಿತಾ ಹೋಗುತ್ತೆ. ಸೊ ನಿಮ್ದು ಒಂದೊಂದು ಕ್ಲಾಸಲ್ಲೂ ಆ ಕೊಡೋ ಒಂದು ಜ್ಞಾನ ಇರ್ಬೋದು. ಸೊ ಬಹಳಷ್ಟು ಕಲಿಯೋದಿದೆ, ಬಹಳ ಅಗಾಧವಾಗಿದೆ. ಎಷ್ಟೇ ಸೆಷನ್ಸ್ ತಗೊಂಡ್ರು ಆ ಜ್ಞಾನಕ್ಕೆ ಫುಲ್ ಸ್ಟಾಪ್ ಅಂತ ಇರೋದೇ ಇಲ್ಲ ಅಂತ ಅನ್ಸತ್ತೆ ಗುರುಮ. ಸೊ ಬಹಳಷ್ಟು ಹೆಲ್ಪ್ ಆಗಿದೆ ನಂಗೆ ಇದೊಂದು ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು. ಸೊ ನೀವು ಹೇಳ್ದಂಗೆ ಎಲ್ಲ ಹಂತದಲ್ಲೂ ನಾವು ಆ ಪರಿಪಕ್ವತೆಯನ್ನ ಕಲಿಬೇಕಾಗತ್ತೆ. ಸೊ ಹೊರಗಡೆ ಸೋಷಿಯಲ್ ಲೈಫ್ ಇರ್ಬೋದು, ನಾವು ಹೊರಗಡೆ ಹೋದಾಗ ಸೊಸೈಟಿಲಿ ಹೇಗಿರ್ಬೇಕು, ಅಥವಾ ಮನೆಯಲ್ಲಿ ಒಂದು ಸಂಸಾರ ಅಂತ ನಡೆಸ್ಬೇಕಾರೆ ಏನು ಒಂದು ಹೆಣ್ಣಾಗಿ ಹೇಗೆ ನಡ್ಕೋಬೇಕು. ಸೊ ದೊಡ್ಡವ್ರ ಹತ್ರ, ಹಸ್ಬೆಂಡ್ ಹತ್ರ ಆಗಿರ್ಲಿ, ಸೊ ಚಿಕ್ಕ ಮಕ್ಳ ಹತ್ರ ಇರ್ಲಿ ಅಂತ. ಸೊ ಇದೆಲ್ಲ ನಮ್ಗೆ ಸ್ಕೂಲ್ ಅಥವಾ ಒಂದು ಡಿಗ್ರಿಲಿ ಎಲ್ಲೂ ಹೇಳ್ಕೊಡೋದಿಲ್ಲ. ಸೊ ನಾವೇನೋ ಒಂದು ಗರ್ವ ಏನೋ ಇದ್ಬಿಡುತ್ತೆ ಒಂದು ಡಿಗ್ರಿ ತಗೊಂಡ ತಕ್ಷಣ, ಒಂದ್ ಕೆಲ್ಸಕ್ಕೆ ಸೇರಿದ ತಕ್ಷಣ. ಬಟ್ ಬೇಸಿಕ್ ಆಗಿ ನಮ್ಗೊಂದು ಜೀವನ ಹೇಗ್ ನಡೆಸ್ಬೇಕು ಅನ್ನೋ ಒಂದು ಜ್ಞಾನನೇ ಇರೋದಿಲ್ಲ. ಸೊ ಈ ಅಂತರ್ಮನದಲ್ಲಿ ಬರೋ ಜ್ಞಾನ ಇರ್ಬೋದು, ಅದಕ್ಕೆ ಯಾವ್ದೇ ಒಂದು ಸರ್ಟಿಫಿಕೇಟ್ ಈಕ್ವಲ್ ಇಲ್ಲ ಅಂತ ಹೇಳ್ಬೋದು ಗುರುಮ. ಸೊ ಲೈಫ್ ಅಷ್ಟು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅಷ್ಟು ಖುಷಿ ಆಗ್ತಾ ಇರತ್ತೆ. ಸೊ ದುಃಖ ಅಂತ ಪಡೋದಿಕ್ಕೆ ಸನ್ನಿವೇಶನೇ ಇರೋದಿಲ್ವೇನೋ. ಒಂದು ದಿನ ನಾವು ಆ ಒಂದು ಸ್ಟೇಜ್ ರೀಚ್ ಆಗ್ಬೇಕು, ಮತ್ತಷ್ಟು ಇದು ಬಹಳಷ್ಟು ಜನಕ್ಕೆ ರೀಚ್ ಆಗ್ಬೇಕು. ಎಲ್ಲಾರು ಇದು ಅಂತರ್ಮನ ಮತ್ತೆ ಅವ್ರ ಜೀವನದ ಅಮೂಲ್ಯತೆಯನ್ನು ತಿಳ್ಕೋಬೇಕು. ಕಲಿಯೋದ್ ಇನ್ನೂ ಇದೆ, ಕಲಿಬೇಕು. ಸೊ ನಮ್ದು ಜೀವನ ಕೊನೆ ಉಸಿರಿರೋ ತನಕ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮಿಂದ ನಾವು ಜ್ಞಾನ ಪಡಿತಿರ್ಬೇಕು ಗುರುಮ. ಅಲ್ಲಿಗೆ ಅಂತರ್ಮನಕ್ಕೆ ಹಾಗೂ ಗುರುಮಾರವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ನನ್ನ ಒಂದು 2 ವರ್ಷದ ಅಂತರ್ಮನದ ಒಡನಾಟದ ಒಂದು ಸಂಬಂಧದ ಬಗ್ಗೆ ಒಂದು ಅನುಭವವನ್ನ ನಾನು ಈ ಒಂದು ಕುಟುಂಬ 95ನೇ ಬ್ಯಾಚ್ನ ಅಂತರ್ಮನದ ಕುಟುಂಬ ಸದಸ್ಯರೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಅಂತರ್ಮನಕ್ಕೆ ಋಣಿಯಾಗಿರ್ತೀನಿ. ಕೃತಜ್ಞತೆಯನ್ನ ಹೇಳ್ತಾ ಒಂದು ಪ್ರಣಾಮವನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಅನುಭವಗಳನ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಮೊದಲು 2022 ಅಕ್ಷಯ ತೃತೀಯ ದಿನ ಸಂಕಲ್ಪ ತಗೊಂಡು ನಾನು ಲಲಿತಾ ಸಹಸ್ರನಾಮಕ್ಕೆ ಸಂಕಲ್ಪ ತಗೊಂಡು ಅಂತರ್ಮನಕ್ಕೆ ಕಾಲಿಟ್ಟೆ. ಸೊ ಅದುವರೆಗೂ ನನಗೆ ಅಂತರ್ಮನ ಅಂತಂದ್ರೆ ಏನು, ಅಂತರ್ಮನದ ಕಾನ್ಸೆಪ್ಟು ಯಾವುದೂ ನನಗೆ ಗೊತ್ತಿರ್ಲಿಲ್ಲ. ಸೊ ನಾನಾಗಿದ್ದೆ. ಹಾಗಂದ್ರೆ ಎಲ್ಲ ಶ್ಲೋಕಗಳು, ಸ್ತೋತ್ರಗಳು ಎಲ್ಲವನ್ನೂ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ಕೊಂಡು ನಾರ್ಮಲ್ ಆಗಿ ಇರ್ತಿದ್ದೆ. ಆದ್ರೆ ಎಲ್ಲೋ ಒಂದು ಭಾವ ಏನೋ ಒಂದು ಬೇಕು ಅಂತ ಬಯಸ್ತಾ ಇತ್ತು. ಏನೋ ಒಂದು ಕೊರತೆ ಇದೆ, ಏನೋ ಮನಸ್ಸಿನಲ್ಲಿ ಒಂದು ಸಮಾಧಾನ ಇಲ್ಲ. ನನಗೆ ಬೇಕು, ಜೀವನದಲ್ಲಿ ಏನೋ ಬೇಕು ಅಂತ ಅನಿಸ್ತಿತ್ತು ಹೊರತು ಕ್ಲಾರಿಟಿ ಇರ್ಲಿಲ್ಲ ಏನ್ ಬೇಕು, ಯಾಕೆ ಬೇಕು ಅಂತ. ಅಂದ್ರೆ ನನ್ನಲ್ಲಿ ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿತ್ತು ಎಲ್ಲ ಬೇಡವಾದಂತಹ ವಿಚಾರಗಳು. ಅದೇನು ಅಂತ ಅರ್ಥ ಆಗದೆ ಇದ್ದಂತ ಸ್ಥಿತಿ ಅದು. ಅಂದ್ರೆ ಎಲ್ಲರಿಗೂ ಅಷ್ಟೇನೆ. ಸೊ ಅವಾಗ ನಾವು ಎಲ್ಲದಕ್ಕೂ ಜನರಲ್ ಆಗಿ ಒಂದು ಗುರುಗಳ ಮಾರ್ಗದರ್ಶನ ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂತ ಗೊತ್ತಿದ್ರುನುವೆ ಯಾವ ರೀತಿ ನಾವು ಗುರುಗಳ ಮಾರ್ಗದರ್ಶನ ಬೇಕು, ಹೇಗ್ ಬೇಕು, ಯಾವ ತರ ಬೇಕು, ಗುರುಗಳ ಹೇಗಿರ್ಬೇಕು, ಅವ್ರ ಆಯ್ಕೆ ಹೇಗೆ, ಒಂದು ಕಾನ್ಸೆಪ್ಟ್ ಇಲ್ಲದಂತ ಸ್ಥಿತಿ. ಪ್ರಥಮವಾಗಿ ಅಂತರ್ಮನಕ್ಕೆ ಜಾಯಿನ್ ಆದಾಗ ಅಲ್ಲಿ ಒಂದು ನೀವು ಕಂಡ್ಕೊಂಡಂತ ಸತ್ಯವನ್ನ ನನಗೆ ಹೇಳಿದ್ರಿ. ಇಲ್ಲ, ನೀನು ಯಾವುದೇ ಶ್ಲೋಕ ಆಗ್ಲಿ, ಅದ್ರಲ್ಲೂ ಲಲಿತಾ ಸಹಸ್ರನಾಮನಂತೂ ಗುರುಗಳ ಒಂದು ಸಂಕಲ್ಪ ಜೊತೆಗೆ ನೀನು ಕಲಿದೇನೆ ಪಠನೆ ಮಾಡಕ್ ಹೋಗ್ಬೇಡ, ಅದರಿಂದ ಸಾಕಷ್ಟು ತಪ್ಪುಗಳಾಗತ್ತೆ, ನೀನು ನಿಲ್ಸು, ನೀನು ಅಂತರ್ಮನಕ್ಕೆ ಜಾಯಿನ್ ಆಗು ಅಂತ ಹೇಳಿದಾಗ ಆಗ್ಲೂ ಕೂಡ ನಾನು ಮನಸ್ಸು ಮಾಡಿರ್ಲಿಲ್ಲ.
ಯಾಕಂದ್ರೆ ಅದ್ರ ಒಂದು ಶಕ್ತಿ ಆಗ್ಲಿ, ಅದ್ರ ಒಂದು ಮಹತ್ವ ಆಗ್ಲಿ, ಯಾಕೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೂನು ಆಯ್ತು ಹೇಳ್ತಾ ಇದ್ದೀನಲ್ಲ, ಕಲಿದ್ದೀನಲ್ಲ, ಯಾಕೆ ಹೀಗೆ ಇಲ್ಲಿ ಒಂದು ಅಂಧಕಾರದ ಅಂಧ ಇತ್ತು ಅನ್ನೋ ಭಾವ, ಅದೆಲ್ಲವೂ ಯಾಕೆ ಹೇಳಿ ಅಂತರ್ಮನಕ್ ಬಂದ್ಮೇಲೆ ನನಗ್ ಗೊತ್ತಾಗಿದ್ದು ಯಾಕೆ ಅಂತ ಭಾವ ನನಗ್ ಗೊತ್ತು. ನನಗೆ ನಾನು ಪಟ್ಟಿಂತದೇ ಒಂದು ಭಾವ ತುಂಬಿತು. ಹಾಗಾಗಿ ನಾನು ಅಂತರ್ಮನ ಅಂತಂದ್ರೆ ಏನು ಅನ್ನೋ ಕಲ್ಪನೆ ಆದ್ರೂ ಫೋರ್ಸ್ಫುಲಿ ನೀನು ಬೇಡ, ಅಂತರ್ಮನಕ್ಕೆ ಸೇರು ಸೇರು ಅಂತ ನಮ್ಮ ಅಕ್ಕನ ಒಂದು ಮಾರ್ಗದರ್ಶನ, ಲಲಿತಾ ತ್ರಿಪುರ ಸುಂದರಿನೇ ಮನಸ್ಸು ಕೊಟ್ಟು ನನ್ನ ಪೂರ್ವದ ಪುಣ್ಯ ಅಂತಾನೆ ಹೇಳ್ಬೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಆ ಮಾತನ್ನ ಹೇಳುವಂತ ಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ. ಬಟ್ ಇವತ್ತು ನನಗೆ ಜನ್ಮದ ಸ್ಕೃತದಿಂದ ಆ ತಾಯಿಯ ಅನುಗ್ರಹದಿಂದಲೇ ನನಗೆ ಅಂತರ್ಮನ ಸಿಕ್ಕಿದೆ. ಅಂತರ್ಮನದ ಪ್ರೀತಿ, ಅಂತರ್ಮನದ ಕುಟುಂಬದ ಒಂದು ತಾಯಿ ಪ್ರೀತಿ ಎಲ್ಲ, ಒಂದು ಗುರುವಾಗಿ ತಾಯಿ ಎಲ್ಲ ರೀತಿಯ ದರ್ಶನ ಅಂತರ್ಮನ ಮತ್ತು ಗುರುಮಾರ ಸಿಕ್ಕಿದ ಇವತ್ತು ಸಂಪೂರ್ಣವಾದ ಅಂತರ್ಮನ ಅಂದ್ರೆ ಏನು, ಆಂತರಿಕ ಶಕ್ತಿ, ಆ ಶಕ್ತಿಯ ಕಲ್ಪನೆನೂ ನನ್ಗೆ ಬರೋದಕ್ಕೆ ಮುಂಚೆ ಇರ್ಲಿಲ್ಲ. ಹಾಗಂದ್ರೆ ಏನು ಅನ್ನೋದು ಕೂಡ 2 ವರ್ಷ ಜರ್ನಿಯಲ್ಲಿ ಮನದ ಒಡನಾಟದಲ್ಲಿ ಲಲಿತಾ ಸಹಸ್ರನಾಮ ಒಂದು ಸಂಕಲ್ಪದೊಂದಿಗೆ ತಗೊಂಡೆ. ಅದು ನವರಾತ್ರಿ ಸಾಧನೆ, ಕಾಲಭೈರವಾಷ್ಟಕಮ್ಮು, ರಾಮರಕ್ಷಾ ಸ್ತೋತ್ರ, ಪ್ರತಿ ಹುಣ್ಣಿಮೆ ಧ್ಯಾನಗಳು, ಪ್ರತಿ ತಿಂಗಳು ಧ್ಯಾನಗಳು, ಪೋಷಕರ ಕಾರ್ಯ, ನವರಾತ್ರಿ ಧ್ಯಾನ, ನವರಾತ್ರಿ ಸಾಧನೆ, ಮತ್ತೆ ಗಣೇಶ ಅಥರ್ವ ಶೀರ್ಷಂ, ಕನಕದಾರ ಸ್ತೋತ್ರ, ಹೀಗೆ ಪ್ರತಿ ಹುಣ್ಣಿಮೆ ಧ್ಯಾನ, ಅಂತರ್ಮನದ ಪ್ರತಿಯೊಂದು ತರಗತಿಗಳಲ್ಲೂ ಕೂಡ ಭಾಗವಹಿಸ್ತಾ ನಾನು ಈ 2 ವರ್ಷದಲ್ಲಿ ಇಲ್ಲಿಯ ತನಕ ವಿಷ್ಣು ಸಹಸ್ರನಾಮವನ್ನ ಈಗ ಸಂಕಲ್ಪ ತಗೊಂಡು ಕಲಿತಾ ಇದ್ದೀನಿ. ಸೊ ಲಲಿತಾ ಸಹಸ್ರನಾಮವನ್ನ ನಾನೊಬ್ಬಳೇ ಸೇರ್ಬೇಕು ಅನ್ಕೊಂಡಿದ್ದೆ. ತಾಯಿಯ ಅನುಗ್ರಹದಿಂದ ನಾನಿಬ್ರು ಹೆಣ್ಮಕ್ಳು ಜೊತೆಗೇನೆ ನಾನು ಸಂಕಲ್ಪ ತಗೊಂಡು ಕಲಿತೆ, ಅರ್ಥ ಸಹಿತ. ಸೊ ಅಲ್ಲೇ ನನ್ನ ಏನೆಲ್ಲ ನಾನೇನು, ನಾವೇನು, ಏನನ್ನ ನಮ್ಮ ಜೀವನ ಹೇಗಿರ್ಬೇಕು, ನಾವ್ ಏನ್ ಬಯಸ್ತಿದ್ವಿ, ಯಾಕೆ ಮನಸ್ಸು ಸಮಾಧಾನ ಇರ್ಲಿಲ್ಲ, ನನ್ನ ಆಂತರಿಕ ಮನಸ್ಸು ಏನನ್ನ ಬಯಸ್ತಿತ್ತು, ಇದೆಲ್ಲವೂ ಕೂಡ ತೆರ್ಕೊಂಡಿದ್ದು ಈ ಅಂತರ್ಮನಕ್ಕೆ ಬಂದು ಲಲಿತಾ ಸಹಸ್ರನಾಮಕ್ಕೆ ಸಂಕಲ್ಪ ತಗೊಂಡು ಪ್ರತಿ ತರಗತಿಯಲ್ಲಿ ಭಾಗವಹಿಸ್ತಾ ಸೊ ಏನೆಲ್ಲ ನಮ್ಮಲ್ಲಿ ಕೋಪ, ದ್ವೇಷ, ಅಸೂಯೆ, ಅಸಮಾಧಾನಗಳು, ಶಾಂತಿ ಇಲ್ದೇ ಇರೋದು, ಇದೆಲ್ಲ ಹೇಗೆ ತುಂಬಿಕೊಂಡಿತ್ತು, ಅದರಿಂದ ನಾವು ಹೇಗೆ ನಾನೇ ನನ್ನಿಂದನೇ ಅನ್ನೋ ಅಹಮ್ಮು ಕೂಡ ಹೇಗೆ ನಮ್ಮಲ್ಲಿರುವ ಅಹಂನ ನಾವು ಗುರುತಿಸ್ಕೊಳಕ್ ಆಗಲ್ಲ, ನನ್ಗೆ ಅಹಂಕಾರ ಇಲ್ಲ, ಇದೇ ರೀತಿ ಮಾತಾಡ್ತಿದ್ವಿ. ಆದ್ರೆ ಅಹಂ ಅಂದ್ರೆ ಏನು, ಅದು ಹೇಗೆ ನಮ್ಮ ಒಳಗಡೆ ಅದು ಬೆರೆತೋಗಿರುತ್ತೆ ಅನ್ನೋದು ಕೂಡ ಲಲಿತಾ ಸಹಸ್ರನಾಮ ಕ್ಲಾಸ್ ತಗೊಂಡು ಸಂಕಲ್ಪದೊಂದಿಗೆ ಅಂತರ್ಮನದ ಒಂದು ಒಡನಾಟದಲ್ಲಿ ಪ್ರತಿ ತರಗತಿಯಲ್ಲೂ ತಿಳಿತಾ ಬಂತು. ಹಾಗೆ ಲಲಿತಾ ಸಹಸ್ರನಾಮ ತಗೊಂಡಂತ ಸಂಕಲ್ಪಗಳೆಲ್ಲವೂ ನೆರವೇರ್ತು. ನನ್ನ ಇಬ್ರು ಹೆಣ್ಮಕ್ಳು ಕೂಡ ದೊಡ್ಡವಳು ಯಶಸ್ವಿಯಾಗಿ ಒಂದು ಉತ್ತಮ ಫಲಿತಾಂಶದೊಟ್ಟಿಗೆ BEಯನ್ನ ಅತ್ಯುತ್ತಮವಾದ ಅಂಕದೊಂದಿಗೆ ಮುಗಿಸಿ ಒಂದು ಅವಳ ಬಯಕೆ ಹಾಗೆ ಬೆಂಗಳೂರಿನಲ್ಲೇ ಒಂದು ಉತ್ತಮ ಕಂಪ್ನಿಯಲ್ಲಿ ಮರ್ಸಿಡೀಸ್ ಬೆನ್ಸ್ ನಲ್ಲಿ ಕ್ಯಾಂಪಸ್ ಆಗಿ ಅವಳು ಇವತ್ತು ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾಳೆ ಸಂತೋಷವಾಗಿ. ಅಂದ್ರೆ ಅದಕ್ಕೆ ಒಂದು ಶಕ್ತಿಯನ್ನ ತುಂಬಿದ್ದು ಕೂಡ ಅಂತರ್ಮನ ಗುರುಮ. ಹಾಗೇನೆ ನನ್ನ ಮಗಳು ಓದಿನಲ್ಲಿ ಉತ್ತಮವಾದಂತಹ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ. ಅಂತಹ ಜ್ಞಾನ ಕೂಡ ಅವಳಿಗೆ ಈ ಒಂದು ಅಂತರ್ಮನದ ಒಂದು ಶಕ್ತಿ ಜ್ಞಾನದ ಮೂಲಕ ಅವಳಿಗೆ ದೊರೀತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಜೊತೆಗೆ ಅವಳು ಹನುಮಾನ್ ಚಾಲಿಸ ಸಂಕಲ್ಪ ತಗೊಂಡು ಕಲ್ತ್ಲು. ಈಗ ವಿಷ್ಣು ಸಹಸ್ರನಾಮವನ್ನು ಕೂಡ ಸಂಕಲ್ಪದೊಂದಿಗೆ ಕಲಿತಾ ಇದ್ದಾಳೆ. ಈ ಅಂತರ್ಮನದ ಒಟ್ಟಿಗೆ ಬಂದಾಗ ಮಕ್ಕಳು ತಮ್ಮನ್ನ ತಾವು ಗೈಡ್ ಮಾಡ್ಕೊಳ್ಳೋದಕ್ಕೆ ಯಾವುದು ಸರಿ ಯಾವುದು ತಪ್ಪು, ಹೊರಗಿನ ಒಂದು ಪ್ರಪಂಚದಲ್ಲಿ ಶಾಲೆಯ ಒಂದು ಸುತ್ತಮುತ್ತಲ ಪರಿಸರದಲ್ಲಿ ಅವರನ್ನ ಅವರು ಕರೆಕ್ಟ್ ಮಾರ್ಗದಲ್ಲಿ ತಗೊಂಡೋಗ್ಬೇಕಾದ್ರೆ ಈ ಒಂದು ಪರಿಸರದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಮಕ್ಕಳು. ಆಗ ಇಂತಹ ಒಂದು ಅಂತರ್ಮನದ ಒಂದು ಸಂಪರ್ಕದಿಂದ ಅವರಲ್ಲಿ ಒಂದು ಅಂತರ್ ಜಾಗೃತಿ ಇರುತ್ತೆ. ಸರಿ ತಪ್ಪುಗಳ ಒಂದು ಕಲ್ಪನೆ ಇಲ್ಲ, ಇದು ಮಾಡೋದು ಇವರ ಒಂದು ಸಹವಾಸ ಸರಿ ಇಲ್ಲ, ಇಲ್ಲೋದ್ರೆ ತಪ್ಪಾಗುತ್ತೆ, ಇಂಥದ್ದು ಅವ್ರ ಒಳಗಡೆಯಿಂದನೇ ಬರುವಂತ ಶಕ್ತಿಯನ್ನ ನಾವು ನಮ್ಮ ಮಕ್ಕಳಲ್ಲಿ
ಅಂತರ್ಮನಕ್ಕೆ ಬಂದ್ಮೇಲೆ ಆ ಒಂದು ಶಕ್ತಿ ಚೈತನ್ಯವನ್ನ ಕಾಣ್ತಾ ಇದೀವಿ. ಅದರಿಂದ ಬದಲಾವಣೆನೂ ನಾನು ನನ್ನ ಕುಟುಂಬದಲ್ಲಿ ನಾನು ಸಾಕಷ್ಟು ಕಂಡಿದ್ದೀನಿ. ಜೊತೆಗೆ ನಾನು ಇದೆಲ್ಲವೂ ಕೂಡ ತಾಯಿ ಲಲಿತಾ ದೇವಿಯಿಂದನೇ, ಗುರುಮಾ ಅವರ ಶಕ್ತಿಯಿಂದ ನಮ್ಮನ್ನ ನಾವು ಕಂಡ್ಕೊಳಕ್ ಸಾಧ್ಯ ಆಯ್ತು. ಬರೀ ಬೇರೆ ಮೂರೊತ್ತುನು ಎಲ್ಲ ತಪ್ಪುಗಳನ್ನ ಮನೆಯಲ್ಲಿ ಒಂದು ಶಾಂತಿ ಸಮಾಧಾನ ನೆಲೆಸದೇ ಇರೋದಕ್ಕೆ ನಾವು ಒಂದು ಮೂಲೆಯಲ್ಲಿ ನಾನ್ ಕಾರಣ ಆಗಿದ್ದೆ. ಅಂದ್ರೆ ಮನೆಯಲ್ಲಿ ಶಾಂತವಾದಂತ ವಾತಾವರಣ ಮೂಡ್ಲಿಕ್ಕೆ ಎಲ್ಲ ನನ್ನಿಂದಲೇ, ನಾನೇ ಈ ರೀತಿಯಾದಂತಹ ಪ್ರತಿಯೊಂದ್ರಲ್ಲೂ ಇನ್ನೊಬ್ರು ಮನೆಯಲ್ಲಿ ಬೇರೆಯವ್ರ ತಪ್ಪುಗಳನ್ನೇ ಹುಡುಕಿ ಹೇಳುವಂತ ಮನಸ್ಥಿತಿ ಇತ್ತು ಹೊರತು, ಈ ಮನೆಯ ವಾತಾವರಣವನ್ನ ಸುಂದರವಾಗಿ ಮಾಡ್ಕೋಬೇಕಾದ್ರೆ ನನ್ನಲ್ಲಿ ನಾನು ಹೆಂಗ್ ಬದಲಾವಣೆ ಆಗ್ಬೇಕು ಅನ್ನೋ ಜ್ಞಾನ ಬಂದಿದ್ದು ಅಂತರ್ಮನಕ್ ಬಂದ್ಮೇಲೆನೆ. ಇಂತಹ ಜ್ಞಾನವನ್ನ ನಾನು ಲಲಿತಾ ಸಹಸ್ರನಾಮದ ಕಲಿಕೆ ಜೊತೆಗೆ ಸಂಕಲ್ಪದ ಒಂದು ನೆರವೇರಿಕೆ ಜೊತೆಗೆ ನನ್ನಲ್ಲೂ ನಾನು ಬದಲಾವಣೆಯನ್ನ ಕಾಣ್ತಾ ನನ್ನ ಮಕ್ಕಳಲ್ಲಿ, ನನ್ನ ಕುಟುಂಬದಲ್ಲಿ ಸುಧಾರಣೆಯನ್ನ ನಾನು ಕಂಡೆ. ಜೊತೆಗೆ ಯಾವುದೇ ಸ್ತೋತ್ರಗಳಾಗಿರುವುದು, ಒಂದೇ ಸ್ತೋತ್ರ ಒಂದು ಶಕ್ತಿ ಕೊಟ್ರೆ ಎಲ್ಲ ರೀತಿಯ ಸ್ತೋತ್ರಗಳಿಂದಲೂ ಒಂದೊಂದು ರೂಪದಲ್ಲಿ ನಮ್ಮೊಳಗಡೆ ಇರುವಂತಹ ಕಲ್ಮಶಗಳನ್ನ ಹೊರತೆಗಿಕ್ಕೆ ಅಂತ ಶಕ್ತಿ ಎನರ್ಜಿಗಳು ಸಾಧ್ಯ ಅನ್ನೋದನ್ನು ಕೂಡ ನಾನು ಅಂತರ್ಮನದ ತರಗತಿಗಳಲ್ಲಿ ಕಲಿತೆ. ನಂತರ ನವರಾತ್ರಿ ಸಾಧನೆ ಅಂತ ತಗೊಂಡೆ. ಅದಂತೂ ಒಂದು ಅದ್ಭುತವಾದಂತಹ, ಅಮೋಘವಾದಂತಹ, ವರ್ಣಿಸಲು ಅಸಾಧ್ಯವಾದಂತಹ ಒಂದು ಶಕ್ತಿ. ಇದು ಯಾವುದನ್ನು ಕೂಡ ನಾನು ಇಲ್ಲಿ ವರ್ಣನೆ ಮಾಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಇಲ್ಲಿ ಅಂತರ್ಮನಕ್ ಬಂದ್ಮೇಲೆ ಸ್ವತಃ ನಮ್ಮ ಒಳಗಡೆನೆ ನಾವು ಕಂಡಂತಹ ಅನುಭವದ ಮಾತುಗಳು ಅಷ್ಟೇ. ಅದನ್ನ ನಾನು ನಿಮ್ ಮುಂದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೊಂದು ನವದುರ್ಗೆಯರನ್ನ ನಾವು ನಮ್ಮ ದೇಹದ ಒಳಗಡೆ ಆಹ್ವಾನ ಮಾಡ್ಕೊಂಡು ಧೂಪ ದೀಪ ನೈವೇದ್ಯದ ರೀತಿಯಲ್ಲಿ ಬಾಹ್ಯ ರೂಪದಲ್ಲಿ ನಾವು ಹೇಗೆ ಪೂಜೆಯನ್ನ ನಾವು ಮಾಡ್ತೀವೋ ಅದಕ್ಕಿಂತಲೂ ಅತ್ಯಂತ ಶಕ್ತಿಶಾಲಿಯಾದಂತಹ ಆಂತರಿಕ ಪೂಜೆ ಎಷ್ಟು ಶ್ರೇಷ್ಠ, ಅದನ್ನ ನಮ್ಮ ಒಳಗಡೆನೆ ನಾವು ದೇವಿ ಆರಾಧನೆಗಳನ್ನ ಯಾವ ರೀತಿ ಆಹ್ವಾನ ಮಾಡ್ಕೊಂಡು ಮಾಡ್ಬೇಕು, ಈ ರೀತಿಯಾದಂತ ಜ್ಞಾನ ಆಗ್ಲಿ, ಕಲ್ಪನೆ ಆಗ್ಲಿ, ಅರಿವಾಗ್ಲಿ ನನ್ನಲ್ಲಿ ಇರ್ಲಿಲ್ಲ. ಅಂತಹ ಒಂದು ಅದ್ಭುತವಾದ ಶಕ್ತಿ ಚೈತನ್ಯ ನವರಾತ್ರಿ ಧ್ಯಾನದಿಂದ ದೊರಕ್ತು ಅಂತಂದ್ರೆ ಅದು ಕೂಡ ನನ್ನ ಪೂರ್ವ ಜನ್ಮದ ಸುಕೃತಿದಿಂದನೇ ಸಾಧ್ಯ ಅಂತ ನಾನು ಅಂತರ್ಮನಕ್ ಬಂದ್ಮೇಲೆ ಕಂಡ್ಕೊಂಡಿದ್ದೀನಿ. ಅಂತ ಒಂದು ಅನುಭವನೇ ನನ್ಗೆ ಇಲ್ಲಿವರೆಗೆ ಆಗಿರ್ಲಿಲ್ಲ. ಅಂತ ಅಮೋಘವಾದಂತ ಅನುಭವ ನವರಾತ್ರಿ ಧ್ಯಾನದಲ್ಲಿ ಆಯ್ತು. ಒಂದೊಂದು ಚಕ್ರದಲ್ಲೂ ಕೂಡ ಆ ನವದುರ್ಗೆಯರನ್ನ ಆಹ್ವಾನ ಮಾಡ್ಕೊಂಡು ಹೇಗೆ ನಾವು ಆಂತರಿಕವಾಗಿ ಪೂಜೆ ಮಾಡ್ಬೇಕು, ಶುದ್ಧವಾಗಿ, ಏನ್ ಅದಿಲ್ಲ ಇದಿಲ್ಲ ಹೂವಿಲ್ಲ ಅಂತ ನಾವು ಬಾಹ್ಯ ಪೂಜೆನಲ್ಲಿ ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಅದೆಲ್ಲವೂ ಇಲ್ಲದೆ ನಿರ್ಮಲವಾಗಿ ನಾವು ಹೇಗೆ ಆಂತರಿಕವಾಗಿ ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಆ ದೇವಿ ಆರಾಧನೆ ಮಾಡ್ಬೋದು, ಅದರಲ್ಲಿ ಎಷ್ಟು ಶಕ್ತಿ ಇದೆ, ಅದರಲ್ಲಿ ಎಷ್ಟು ಒಂದು ಅಗಾಧವಾದಂತಹ ಜ್ಞಾನ ಇದೆ ಅನ್ನೋದನ್ನ ಅಂತರ್ಮನಕ್ಕೆ ಬಂದು ನಾನು ನವರಾತ್ರಿ ಧ್ಯಾನ ತಗೊಂಡಾಗ ಸ್ವತಃ ನಾನು ಅನುಭವಿಸಿ ಆ ಶಕ್ತಿಯನ್ನ ಕಂಡೆ. ಅದು ಗುರುಮಾರವರ ಆಶೀರ್ವಾದದ ಮೂಲಕ. ಹಾಗೆ ಅದರಲ್ಲೂ ಸಾಕಷ್ಟು ನಾನು ಜ್ಞಾನವನ್ನ ಪಡ್ಕೊಂಡೆ. ಹಾಗೇನೆ ಕಾಲಭೈರವಾಷ್ಟಕಂ ತಗೊಂಡೆ. ಕಾಲಭೈರವಾಷ್ಟಕಂ ಇಂದನೂ ಅಷ್ಟೇನೆ. ಕಾಲಭೈರವಾಷ್ಟಕ ಅಂದ್ರೆ ಒಂದು ಉಗ್ರ ರೂಪ. ಆ ಉಗ್ರ ರೂಪ ಅಂದ್ರೆ ನಮ್ಮಲ್ಲಿ ನಾವು ಹೇಗೆ ಉಗ್ರ ರೂಪ ನಮ್ಮಲ್ಲಿ ಇರುತ್ತೆ ಅನ್ನುವಂತಹ ಸತ್ಯವನ್ನ ನಾನು ಕಂಡ್ಕೊಂಡೆ. ಗುರುಮಾರವರ ಒಂದು ಆ ತರಗತಿಯಲ್ಲಿ ಕೊಟ್ಟಂತಹ ಜ್ಞಾನ ಅಂತೂ ಸಾಕ್ಷಾತ್ ಅವರೇ ಕಾಲಭೈರವನ ರೂಪದಲ್ಲಿ ಇದ್ರೇನೋ ಅನ್ನುವಂತಹ, ನಮ್ಮ ಮುಂದೆ ಗುರುಮಾನೇ ಕಾಲಭೈರವನ ರೂಪದಲ್ಲಿ ಕೂತು ಅದರ ಜ್ಞಾನವನ್ನ ಕೊಡ್ತಾ ಇದಾರೇನೋ ಅನ್ನುವಷ್ಟು ಶಕ್ತಿ ಎನರ್ಜಿ ಆ ತರಗತಿಯಲ್ಲಿ ಅನುಭವ ಆಯ್ತು. ಅದರಲ್ಲೂ ಕೂಡ ನಮ್ಮ ಒಳಗಡೆ ಯಾವೆಲ್ಲ ರೀತಿಯಲ್ಲಿ ಉಗ್ರ ರೂಪಗಳು ತುಂಬಿಕೊಂಡಿರುತ್ತೆ ಅದನ್ನೆಲ್ಲ ನಾವು ಭಸ್ಮ ಮಾಡ್ಬೇಕಾದ್ರೆ, ಅದನ್ನೆಲ್ಲ ಹೊರ ಹಾಕ್ಬೇಕಾದ್ರೆ ಎಂತಹ ಒಂದು ಕಾಲಭೈರವಾಷ್ಟಕ ಸ್ತೋತ್ರದ ಪಠನೆ ಎಷ್ಟು ಮಹತ್ವ, ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಕೂಡ ನಾನು ಈ ಅಂತರ್ಮನದ ತರಗತಿಯಲ್ಲಿ ವಿಭಿನ್ನವಾದಂತಹ ಜ್ಞಾನ, ಪ್ರತಿಯೊಂದು ತರಗತಿಯಲ್ಲೂ ವಿಭಿನ್ನವಾದಂತಹ ಜ್ಞಾನವನ್ನ ಪಡಿತಾ ಬಂದಿದ್ದೀನಿ. ಬದಲಾವಣೆಯನ್ನು ಕೂಡ ನಾನು ಕಂಡಿದ್ದೀನಿ. ಲೌಕಿಕ ಜಗತ್ತಿನ ಸಂಕಲ್ಪಗಳಷ್ಟೇ ಅಲ್ಲ, ಅದಕ್ಕೂ ಮೀರಿ ಹೆಚ್ಚಿನ ಬದಲಾವಣೆಗಳನ್ನ ನಾವು ಆಂತರಿಕವಾಗಿ ಕಾಣ್ತಾ ಬಂದಿದ್ದೀನಿ ಅಂತರ್ಮನದ ತರಗತಿಗೆ ಬಂದ್ಮೇಲೆ. ಆಮೇಲೆ ಹಾಗೆ ಹನುಮಾನ್ ಚಾಲಿಸ ತಗೊಂಡೆ. ಹನುಮಾನ್ ಚಾಲಿಸದಿಂದನೂ ಅಷ್ಟೇನೆ ನಮ್ಮ ಚಂಚಲ ಸ್ವಭಾವ, ನನ್ನಲ್ಲಿದ್ದಂತಹ ಭಯ, ದಡ್ಡತನ ಅಂತಂದ್ರೆ ನಾವು ಎಷ್ಟೇ
ಎಜುಕೇಶನ್ ಓದಿರ್ಬೋದು, ಒಂದು ಉತ್ತಮವಾದ ಟೀಚ್ ಮಾಡುವಂತ ಹುದ್ದೆಯಲ್ಲಿ ಟೀಚರ್ ಆಗಿರ್ಬೋದು. ಆದ್ರೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ವ್ಯವಹಾರದಲ್ಲಿ ಹೇಗೆಲ್ಲ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ವ್ಯವಹಾರ ದಡ್ಡತನದಿಂದ ಕೂಡಿರುತ್ತೆ, ಆ ಒಂದು ಅರಿವು ನನ್ನಲ್ಲಿದ್ದಂತಹ ಒಂದು ಅಜ್ಞಾನ ಇದರಿಂದ ಗೊತ್ತಾಯ್ತು. ಹನುಮಾನ್ ಚಾಲಿಸ್ದಿಂದ ಒಂಥರ ಚಂಚಲ ಸ್ವಭಾವ, ಇದೆಲ್ಲದರ ನಿವಾರಣೆಗೆ, ಮತ್ತೆ ನಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲೋ ಹೊರಗಡೆಯಿಂದಾನೂ ಬರ್ಬೋದು, ಹಾಗೆ ನಮ್ಮ ಒಳಗಡೆನೂ ಕೂಡ ಹೇಗೆಲ್ಲ ನಮ್ಮಿಂದಲೇ ನಾವು ನಕಾರಾತ್ಮಕತೆಯನ್ನ ಉಂಟು ಮಾಡ್ಕೊಳ್ತೀವಿ, ಅದು ನಮಗೆ ನಾವೇ ಹೇಗೆ ನಾವು ದೋಷವನ್ನ, ಶಾಪವನ್ನ ತಂದ್ಕೊಳ್ತೀವಿ ಅಂತ ಒಂದು ನಕಾರಾತ್ಮಕತೆಯಿಂದ ಹೊರಗಡೆ ಬರ್ಬೇಕಾದ್ರೆ ಹನುಮನ ಒಂದು ಸ್ತೋತ್ರ, ಹನುಮಾನ್ ಚಾಲೀಸ, ಅದರ ಒಂದು ಜ್ಞಾನ ಅದು ಕೂಡ ಅತ್ಯಂತ ಅಮೋಘವಾಗಿತ್ತು. ಆ ತರಗತಿಯು ಕೂಡ ಪ್ರತಿಯೊಂದು ತರಗತಿಯಲ್ಲೂ ಕೂಡ ಇದು ಯಾಕೆ, ಇದು ಬೇಡ ಅಂತ ಅನ್ಸುವಂತ ಮನಸ್ಥಿತಿನೇ ಇಲ್ಲ ಅಂತರ್ಮನದಲ್ಲಿ. ಅಂತಹ ವಿಭಿನ್ನವಾದಂತಹ ಜ್ಞಾನವನ್ನ, ಅಂತಹ ವಿಭಿನ್ನವಾದ ಶಕ್ತಿಯುತವಾದ ಶಕ್ತಿಯನ್ನ, ಎನರ್ಜಿಯನ್ನ ನಾವು ಅಂತರ್ಮನದ ಮೂಲಕ ಪಡಿತಾ ಬಂದಿದೀವಿ. ಸಾಕಷ್ಟು ಬದಲಾವಣೆಯನ್ನ ನಮ್ಮ ಆಂತರ್ಯದಲ್ಲಿ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸುತ್ತಮುತ್ತಲ ಪರಿಸರದಲ್ಲಿ ನಾನು ಕಾಣ್ತಾ ಬಂದಿದ್ದೀನಿ. ಪ್ರತಿದಿನ ಈ ಹನುಮಾನ್ ಚಾಲೀಸವನ್ನ ಹೇಳ್ಕೊಂಡ್ರೆ ನಮ್ಗೆ ಸಾಕ್ಷಾತ್ ಶಕ್ತಿಯ ರಕ್ಷಣೆ ಹೇಗಿರುತ್ತೆ, ಹನುಮನ ರಕ್ಷಣೆ ಹೇಗಿರುತ್ತೆ ಅನ್ನುವಂತಹ ಅನುಭವ ಕೂಡ ನಾನು ಈ ಅಂತರ್ಮನಕ್ಕೆ ಬಂದು ಹನುಮಾನ್ ಚಾಲೀಸ ಕಲ್ತಾಗ ಆ ಅನುಭವ ಬಂದಿದೆ. ಹಾಗೇನೆ ರಾಮರಕ್ಷಾ ಸ್ತೋತ್ರವನ್ನು ಕೂಡ ತಗೊಂಡೆ ಸಂಕಲ್ಪ ಜೊತೆಗೆ. ಅದು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇದ್ರೂ ಕೂಡ ಅದು ಹೇಗೆ ಹೊರ ಹಾಕುತ್ತದೆ ಅನ್ನುವಂತ ಜ್ಞಾನ ಕೂಡ ಸಿಕ್ಕಿತು. ಹಾಗೇನೆ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳ ರಕ್ಷಣೆಯನ್ನ ನಾವು ಸ್ವತಃ ಹೇಗ್ ಮಾಡ್ಕೋಬೇಕು ರಾಮರಕ್ಷಾ ಸ್ತೋತ್ರದ ಮೂಲಕ ಅನ್ನುವಂತ ಜ್ಞಾನವನ್ನ ನಾನು ಈ ತರಗತಿಯಲ್ಲಿ ಕಲ್ತ್ಕೊಂಡೆ. ಜೊತೆಗೆ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಸ್ವತಃ ಅದು ಅನುಭವಕ್ಕೆ ಬಂದು, ಹೌದು ಈ ರೀತಿಯ ವಿಭಿನ್ನವಾದಂತ ಒಂದೊಂದು ಸ್ತೋತ್ರಗಳಲ್ಲೂ ಅದ್ಭುತವಾದ ಶಕ್ತಿ ತುಂಬಿದೆ, ಅದರ ಪಠನೆಗಳು ಎಷ್ಟು ಮಹತ್ವ, ಅದನ್ನು ಕೂಡ ಶುದ್ಧವಾಗಿ ಕಲಿಯೋದಿಕ್ಕೆ ಗುರುಗಳ ಮಾರ್ಗದರ್ಶನ ಎಷ್ಟು ಮಹತ್ವ ಅನ್ನೋದು ಕೂಡ ಪ್ರತಿ ತರಗತಿಯಲ್ಲೂ ನನಗೆ ಅರಿವಾಗ್ತಾ ಬಂದಿದೆ. ಅದರಿಂದ ಸಾಕಷ್ಟು ನಾವು ಬದಲಾಗ್ತಾನೆ ಇದೀವಿ. ಜ್ಞಾನ ಅನ್ನೋದು ಸಾಗರ, ತಿಳಿದಷ್ಟು ಇನ್ನು ಕಣಕಣಗಳಲ್ಲೂ ತುಂಬಿದೆ. ನಾವು ಬದಲಾವಣೆ ಅನ್ನೋದು ಮಾಡ್ಕೊಳ್ತಾನೆ ಇದ್ವಿ ಒಂದೊಂದು ತರಗತಿಯಿಂದನು. ಹಾಗೇನೆ ಚಕ್ರ ಜಾಗೃತಿ, ಎಲ್ಲ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಎಲ್ಲ ಚಕ್ರ ಜಾಗೃತಿಗಳ ಒಂದು ತರಗತಿಗಳು ಕೂಡ ಒಂದು ವಿಭಿನ್ನವಾದಂತಹ ಜ್ಞಾನ. ಅದು ಹೇಗೆ ನಮ್ಮ ಒಂದೊಂದು ನಾವು ಶಾರೀರಿಕವಾಗಿ ಸಮಸ್ಯೆಗಳನ್ನ ಹೇಳ್ತೀವಿ, ಅನಾರೋಗ್ಯವನ್ನ ಹೇಳ್ತೀವಿ, ಆದ್ರೆ ಯಾಕೆ ಆ ಅನಾರೋಗ್ಯಗಳಿಗೆ ಕಾರಣ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳನ್ನ ನಾವು ಬ್ಯಾಲೆನ್ಸ್ ಅಲ್ಲಿ ಹೇಗೆ ಜಾಗೃತಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು, ಇಂತಹ ಅರಿವಿನ ಜ್ಞಾನವೂ ಕೂಡ ನಾನು ಅಂತರ್ಮನಕ್ಕೆ ಬಂದ್ಮೇಲೆ ಚಕ್ರ ಜಾಗೃತಿ ತರಗತಿಗಳನ್ನ ಪಡ್ಕೊಳ್ತಾ ಎಲ್ಲ ಶಾರೀರಿಕ ಸಮಸ್ಯೆಗಳು, ಆಂತರಿಕ ಸಮಸ್ಯೆಗಳು, ದೈಹಿಕ, ಮಾನಸಿಕ, ಭಾವನಾತ್ಮಕ ಎಲ್ಲ ಸಮಸ್ಯೆಗಳನ್ನ ನಾವು ಸಮತೋಲನ ಮಾಡ್ಕೊಳ್ಬೇಕಾದ್ರೆ ಚಕ್ರ ಜಾಗೃತಿ ಅನ್ನುವ ಒಂದು ಜ್ಞಾನ, ಪರಿಕಲ್ಪನೆ, ಒಂದು ವಿದ್ಯೆ ಎಷ್ಟು ಅಗತ್ಯ ಅನ್ನೋದನ್ನು ಕೂಡ ನಾನು ಅಂತರ್ಮನದ ತರಗತಿಯ ಒಂದು ಇದರಿಂದ ಕಲಿತಾ ಬರ್ತಾ ಇದ್ದೀನಿ. ಹಾಗೇನೆ ಪೋಷಕರ ಕಾರ್ಯಾಗಾರವನ್ನು ಕೂಡ ಭಾಗವಹಿಸಿದ್ದೆ. ಆ ಪೋಷಕರ ಕಾರ್ಯಾಗಾರವನ್ನು ಕೂಡ ಒಂದು ವಿಭಿನ್ನವಾದಂತಹ ಜ್ಞಾನ. ನಾವು ಒಂದು ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ಕೊಡ್ಬೇಕಾದ್ರೆ, ಉತ್ತಮವಾದಂತ ಸಂಸ್ಕಾರದಲ್ಲಿ ನಮ್ಮ ಮಕ್ಕಳನ್ನ ಒಂದು ಸುಸಂಸ್ಕೃತವಾಗಿ ಬೆಳೆಸ್ಬೇಕಾದ್ರೆ ಪೋಷಕರಾಗಿ ನಮ್ಮ ಕರ್ತವ್ಯ ಏನು, ನಮ್ಮಲ್ಲಿ ಹೇಗೆ ನಾವು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಬೇಕು, ನಮ್ಮ ಮಕ್ಕಳಲ್ಲಿ ನಾವು ಆ ಸಂಸ್ಕಾರ ಬರ್ಬೇಕಾದ್ರೆ ನಮ್ಮ ಒಳಗಡೆನೆ ನಾವು ಹೇಗೆ ಶಕ್ತಿ ತುಂಬಿಸ್ಕೊಂಡು ಆ ಮೂಲಕ ನಮ್ಮ ಮಕ್ಕಳಿಗೆ ಹೇಗೆ ನಾವು ಶಕ್ತಿಯನ್ನ ತುಂಬಿಸ್ಬೇಕು ಅನ್ನುವಂತ ವಿಭಿನ್ನವಾದಂತ ಕಾರ್ಯಾಗಾರ ಪೋಷಕರ ಕಾರ್ಯಾಗಾರ. ಅದಂತೂ ಬರೀ ನಾವು ಮಕ್ಕಳನ್ನ ದೂಷಣೆ ಮಾಡೋದಲ್ಲ, ನಮ್ಮ ಗರ್ಭದಿಂದ ಹಿಡಿದು ಈಚೆ ಬಂದ ನಂತರ ಅನಂತದವರೆಗೂ ಪ್ರತಿ ಹೆಜ್ಜೆಯಲ್ಲೂ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಶಕ್ತಿಯುತವಾಗಿ ಅವ್ರನ್ನ ಬೆಳೆಸ್ಬೇಕು, ಆ ಜ್ಞಾನವನ್ನ ಅವ್ರಿಗೆ ಹೇಗೆ ನಾವು ರವಾನೆ ಮಾಡ್ಬೇಕು, ಹೇಗೆ ನಾವು ಅವ್ರಿಗೆ ಎನರ್ಜಿಯನ್ನ ಕೊಡಬೇಕು ಅನ್ನುವಂತ ವಿಭಿನ್ನವಾದಂತ ಅಮೋಘವಾದಂತ ಜ್ಞಾನವನ್ನ ನಾನು ಈ ತರಗತಿಯಿಂದ ಕಲ್ತ್ಕೊಂಡು ಅಳವಡಿಸ್ಕೊಳ್ತಾ ಬಂದಿದ್ದೀನಿ. ಹಾಗೇನೆ ಕನಕದಾರ ಸ್ತೋತ್ರ ಕೂಡ ತಗೊಂಡು ಪಠನೆ ಮಾಡ್ತಾ ಬಂದಿದ್ದೀನಿ. ಅದು ಕೂಡ ಒಂದು ಸಂಪತ್ತು. ಕನಕದಾರ ಸ್ತೋತ್ರ ಅಂದ್ರೆ ಶಂಕರಾಚಾರ್ಯರು ವಿರಚಿತವಾದಂತಹ ಒಂದು ಐಶ್ವರ್ಯ, ಸಂಪತ್ತಿಗೆ ಅಂತ ಒಂದು ಸಂಕುಚಿತ ಭಾವನೆಯನ್ನ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ. ಆದ್ರೆ ಕನಕದಾರ ಸ್ತೋತ್ರವನ್ನ ಗುರುಮಾ ಮೂಲಕ ನಾನು ಅಂತರ್ಮನದಲ್ಲಿ
ತಗೊಂಡಾಗ ಅರ್ಥ ಆಯ್ತು ಸಂಪತ್ತು ಅಂದ್ರೆ ಯಾವೆಲ್ಲ ಆಂಗಲ್ ಅಲ್ಲಿ ಸಂಪತ್ತು ಅನ್ನೋದು. ನಮ್ಮ ಮಾತಿನ ಸಂಪತ್ತು, ನಮ್ಮ ಜ್ಞಾನದ ಸಂಪತ್ತು, ನಮ್ಮ ನಡೆ ನುಡಿಯ ಸಂಪತ್ತು, ನಮ್ಮ ಆಚಾರ ವಿಚಾರದ ಸಂಪತ್ತು, ಹಾಗೆ ನಮ್ಮ ಬಂಧು ಬಾಂಧವರ ಸಂಪತ್ತು. ಆಪತ್ಕಾಲದಲ್ಲಿ ನಮ್ಗೆ ಏನೋ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ನಮ್ಗೆ ನಾನಿದ್ದೀನಿ ಅಂತ ಒಂದು ಪ್ರೀತಿಯ ಭಾವವನ್ನ ಕೊಡುವಂತಹ ಬಾಂಧವ್ಯ ಕೊಡುವಂತ ಜನಗಳು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂದ್ರೆ ಅದು ಕೂಡ ಒಂದು ದಾರಿದ್ರ್ಯ ಅನ್ನುವಂತ ಜ್ಞಾನವನ್ನ ನಾನು ಕನಕದಾರ ಸ್ತೋತ್ರ ತರಗತಿಯಲ್ಲಿ ಕಲ್ತ್ಕೊಂಡೆ. ನಮ್ಮ ಕಷ್ಟ ಕಾಲದಲ್ಲಿ ನಾನಿದ್ದೀನಿ ಅನ್ನೋ ಒಂದು ಪ್ರೀತಿಪೂರ್ವಕವಾದಂತ ಒಂದು ಬೆನ್ನೆಲುಬಾಗಿ ಸಹಕಾರ ಕೊಡುವಂತ ಜನಗಳ ಒಂದು ಸಂಪತ್ತು ಕೂಡ ಸಂಪತ್ತು. ಅಂತಹ ಸಂಪತ್ತು ಕೂಡ ಎಷ್ಟೋ ನಮ್ಗೆ ಕಳ್ಕೊಂಡ್ಬಿಟ್ಟಿರ್ತೀವಿ ಅಜ್ಞಾನದಿಂದ. ಅಂತಹ ಒಂದು ಸಂಪತ್ತು, ಈ ಎಲ್ಲಾ ರೀತಿಯ ಸಂಪತ್ತನ್ನು ಗಳಿಸ್ಬೇಕಾದ್ರೂ ಕೂಡ ಈ ಕನಕದಾರ ಸ್ತೋತ್ರ ಎಲ್ಲಾ ರೀತಿಯ ಸಂಪತ್ತನ್ನ ಹೇಗೆ ನಾವು ಪಡ್ಕೊಳ್ಬಹುದು ಅನ್ನೋ ಜ್ಞಾನವನ್ನ ನಾನು ಕನಕದಾರ ಸ್ತೋತ್ರದಿಂದ ಕಲಿತಾ ಬಂದಿದ್ದೀನಿ. ಹಾಗೇನೆ ನಾನು ಗಣೇಶ ಅಥರ್ವಶೀರ್ಷಂನು ಕೂಡ ಕಲ್ತಿದ್ದೀನಿ. ಅನಿವಾರ್ಯ ಕಾರಣದಿಂದ ಅದರ ಅರ್ಥವನ್ನ ನಾನು ಇನ್ನೂ ಗುರುಮಾಯಿಂದ ಕಲಿಯಕ್ಕೆ ಸಾಧ್ಯ ಆಗಿಲ್ಲ. ವಿಘ್ನ ನಿವಾರಕ ಗಣಪತಿ ಸ್ತೋತ್ರ ಅಥರ್ವಶೀರ್ಷವನ್ನು ಕಲ್ತಿದ್ದೀನಿ. ಆದ್ರೆ ಅದರ ಅರ್ಥವನ್ನ ಇನ್ನು ಅಗಾಧವಾಗಿ ತಿಳಿಯೋದು ನನ್ನಲ್ಲಿ ಇನ್ನು ಬಾಕಿ ಇದೆ. ಹಾಗೇನೆ ಪ್ರತಿ ಒಂದು ಹುಣ್ಣಿಮೆ ಧ್ಯಾನಗಳು ಪ್ರತಿ ತಿಂಗಳು ಪ್ರತಿ ಒಂದು ಹುಣ್ಣಿಮೆ ಧ್ಯಾನ ವಿಭಿನ್ನವಾಗಿರುತ್ತೆ. ಅಲ್ಲಿ ಅಷ್ಟಭೈರವ, ಮತ್ತೆ ಪಿತೃದೋಷ, ಗ್ರಹದೋಷ, ಅಷ್ಟಲಕ್ಷ್ಮಿಯರ ಧ್ಯಾನ, ಒಂದು ನೀರಿನ ಒಂದು ಧ್ಯಾನ, ನೀರಿನಲ್ಲಿ ಇರುವಂತ ಶಕ್ತಿಯನ್ನ ನಾವು ಹೇಗೆ ಅದಕ್ಕೆ ಶಕ್ತಿ ತುಂಬಿ ಬಳಸ್ಕೋಬೇಕು. ಈ ರೀತಿಯಾದಂತ ಒಂದೊಂದು ಹುಣ್ಣಿಮೆಯಲ್ಲೂ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನ ಹುಣ್ಣಿಮೆಯ ಶಕ್ತಿಯೊಂದಿಗೆ ಧ್ಯಾನದೊಂದಿಗೆ ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಹುಣ್ಣಿಮೆ ಧ್ಯಾನದ ಮಹತ್ವ. ಹುಣ್ಣಿಮೆಯಲ್ಲಿ ಎಷ್ಟು ಅಗಾಧವಾದಂತ ಶಕ್ತಿ ಇರುತ್ತೆ, ಆ ಹುಣ್ಣಿಮೆಯನ್ನ ನಾವು ಹೇಗೆ ಪ್ರಯೋಜನವನ್ನ ಪಡ್ಕೋಬೇಕು, ಹೇಗೆ ಆ ಒಂದು ಹುಣ್ಣಿಮೆಯ ದಿನ ನಾವು ಧ್ಯಾನದ ಮೂಲಕ ನಾವು ಶಕ್ತಿಯನ್ನ ನಮ್ಮೊಳಗೆ ನಾವು ತುಂಬಿಸ್ಕೊಳ್ಬೇಕು ಅನ್ನುವಂತ ಅರಿವು ಜ್ಞಾನ ಕೂಡ ನಾನು ಅಂತರ್ಮನಕ್ಕೆ ಬರೋದಕ್ಕಿಂತ ಮುಂಚೆ ಕಿಂಚಿತ್ತೂ ಇರ್ಲಿಲ್ಲ. ಈ ಹುಣ್ಣಿಮೆ ಧ್ಯಾನದ ಅರಿವು ನಾನು ಜ್ಞಾನವನ್ನ ಪಡೆದಿದ್ದೆ ಅಂತರ್ಮನಕ್ಕೆ ಬಂದ್ಮೇಲೆ. ಅದರ ಶಕ್ತಿಯ ಅನುಭವವನ್ನು ಕೂಡ ಪಡಿತಾ ಬಂದಿದ್ದು ಕೂಡ ಅಂತರ್ಮನಕ್ಕೆ ಬಂದ್ಮೇಲೆ ಗುರುಮಾರವರ ಮಾರ್ಗದರ್ಶನದಲ್ಲಿ. ಸೊ ಇಲ್ಲಿಯವರೆಗೆ ಹೀಗೆ ಈಗ ನಾನು ವಿಷ್ಣು ಸಹಸ್ರನಾಮದ ಒಂದು ಕಲಿಕೆಗೆ ಸಂಕಲ್ಪ ಸಹಿತ ನನ್ನ ಮಗಳೊಟ್ಟಿಗೆ ಅಂತರ್ಮನದಲ್ಲಿ ಜಾಯ್ನ್ ಆಗಿದ್ದೀನಿ ಗುರುಮಾರವರ ಮಾರ್ಗದರ್ಶನದಲ್ಲಿ. ಇದಂತೂ ಇನ್ನು ಅಮೋಘವಾದಂತ ಒಂದು ಕ್ಲಿಷ್ಟಕರವಾದಂತಹ ಒಂದು ಸ್ತೋತ್ರ ಕಲಿಕೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಮೂಲೆನಲ್ಲಿ ನಾವ್ ಹೇಳ್ಬೋದು, ಹೇಳಕ್ಕೇನ್ ಬಂದ್ಬಿಡುತ್ತೆ, ಕಲಿಯಕ್ಕೇನ್ ಕಷ್ಟ ಇಲ್ಲ ಅನ್ನುವಂತ ಭಾವ ತಗೊಂಡ್ರೆ ಆ ಕಲಿಕೆಗೆ ಕೂತ್ಕೊಂಡಾಗ ತರಗತಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಒಂದೊಂದು ಶ್ಲೋಕವನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಗುರುಗಳ ಮುಂದೆ ನಾವು ಹೇಳ್ಬೇಕಾದ್ರೆ ಎಷ್ಟು ತಡವರಿಸ್ತೀವಿ, ಎಷ್ಟೊಂದು ತಪ್ಪುಗಳನ್ನ ಮಾಡ್ತೀವಿ ಅನ್ನುವಂಥದ್ದು ನಿಜಕ್ಕೂ ಅದು ಆ ತರಗತಿ ಭಾಗವಹಿಸ್ದಾಗ್ಲೇ ಅದು ಅರ್ಥ ಆಗೋದು. ಹೀಗೆ ಗುರುಗಳು ಇಲ್ದೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಾವು ಕೇಳ್ತೀವಿ. ಆದ್ರೆ ಅದು ಎಷ್ಟು ಸತ್ಯ, ಅದು ಎಷ್ಟು ಒಂದು ನಿಖರತೆ ಇದೆ ಆ ಮಾತಿನಲ್ಲಿ ಅನ್ನೋದು ಸ್ವತಃ ನಾನು ಅಂತರ್ಮನಕ್ಕೆ ಬಂದ್ಮೇಲೆ ಗುರುವಿನ ಮಹತ್ವ ಅನ್ನು ತಿಳಿದಿರ್ತೀವಿ, ಎಲ್ಲಾನು ತಿಳ್ಕೊತಿರ್ತೀವಿ. ಅದರ ಸ್ವತಃ ಅನುಭವಕ್ಕೆ ಬಂದಾಗ್ಲೇ ಅದರ ಒಂದು ಮಹತ್ವವನ್ನ ನಾವು ಒಂದು ಒಳಗಡೆಯಿಂದ ಮಾತನಾಡಿಕ್ಕೆ ಸಾಧ್ಯ. ಅಂದ್ರೆ ಆ ಒಳಗಡೆಯಿಂದ ಗುರುವಿನ ಮಹತ್ವ, ಗುರುವಿನ ಶಕ್ತಿ, ಗುರುವಿನ ಮಾರ್ಗದರ್ಶನ, ಗುರುವಿಲ್ಲದೆ ಜೀವನದಲ್ಲಿ ಯಾರೂ ಕೂಡ ಸ್ವತಃ ಎಲ್ಲೋ ಬೆರಳೆಣಿಕೆಯಷ್ಟು ಪೂರ್ವ ಜನ್ಮದ ಸುಕೃತಿಯಿಂದ ಅವರು ಪೂರ್ವ ಜನ್ಮದಲ್ಲೂ ಕೂಡ ಅವರು ಅಗಾಧವಾದಂತ ಜ್ಞಾನಿಗಳಾಗಿದ್ರೆ ಮಾತ್ರ ಈ ಜನ್ಮದಲ್ಲಿ ಗುರುವಿನ ಮಾರ್ಗದರ್ಶನ ಇಲ್ದೇನೆ ಸ್ವತಃ ಅವ್ರು ಎಲ್ಲವನ್ನು ಊರ್ಜಿಸ್ಕೊಳ್ಬಹುದೇ ಹೊರತು ಸರ್ವೇ ಸಾಮಾನ್ಯವಾದಂತ ಸಾಧಾರಣ ಮನುಷ್ಯರು ಯಾರೂ ಕೂಡ ಜೀವನದಲ್ಲಿ ಮುಂದೆ ಬರ್ಬೇಕು, ಅಗಾಧವಾದಂತ ಆಂತರಿಕ ಜ್ಞಾನವನ್ನ ಪಡ್ಕೋಬೇಕು, ನಮ್ಮನ್ನ ನಾವು ಕಂಡ್ಕೋಬೇಕು, ಈ ಜನ್ಮ ಯಾತಕ್ಕಾಗಿ ಬಂದಿದೆ, ಅದರ ಸಾರ್ಥಕತೆ ಏನು, ಹೇಗೆ ನಾವು ಸಾರ್ಥಕ ಜೀವನವನ್ನ ಮಾಡ್ಕೋಬೇಕು, ಎಲ್ಲಿ ಹೇಗೆಲ್ಲ ನಾವು ತಪ್ಪುಗಳನ್ನ ಮಾಡ್ತಾ ಬರ್ತಿದೀವಿ, ನಮ್ಮ ಸಂಸಾರದಲ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವೇ ನಮ್ಮ ಒಳಿತಿಗೆ ಹೇಗೆ ಮುಳುವಾಗಿರ್ತೀವಿ,
ಹೇಗೆ ನಮ್ಮ ಮಾತುಗಳಿಂದ ನಮ್ಮದೇ ಆದಂತ ನಾವು ಮಾತುಗಳ ಮೂಲಕ ಈಗ ಮೊನ್ನೆ ಒಂದು ವಿಷ್ಣು ಸಹಸ್ರನಾಮ ತರಗತಿಯಲ್ಲಿ ಗೊತ್ತಾಯ್ತು, ನಾವು ಆಡುವ ಮಾತುಗಳಿಂದ ನಾವು ಇವತ್ತು ಹೇಗಿದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಆಡುವ ಮಾತುಗಳು, ಹೇಗೆ ನಾವು ಎನರ್ಜಿ ಕೊಡ್ತೀವಿ ನಮ್ಮ ಮಾತುಗಳಲ್ಲಿ ಅನ್ನೋದನ್ನು ಕೂಡ ನಾನು ವಿಷ್ಣು ಸಹಸ್ರನಾಮ ತರಗತಿಯಲ್ಲಿ ಇನ್ನೂ ವಿಶ್ಲೇಷಣೆ ಹೆಚ್ಚಿನ ಎಳೆಯಾಗಿ ನಮ್ಮ ಒಂದು ಅಂಧಕಾರವನ್ನ ಹೋಗಲಾಡಿಸುವಂತಹ ಶಕ್ತಿ ಇನ್ನು ಅಗಾಧವಾಗಿದೆ. ಅಂತಹ ಅಗಾಧವಾದಂತಹ ಶಕ್ತಿಯನ್ನ ನಿರಂತರವಾಗಿ ನಾನು ಅಂತರ್ಮನದಿಂದ ಪಡಿತಾನೆ ಬರ್ತಿದ್ದೀನಿ. ಆದ್ರೆ ಎಲ್ಲೂ ನಾನು ತಿಳ್ಕೊಂಡ್ಬಿಟ್ಟೆ, ನನಗ್ ಗೊತ್ತಾಯ್ತು, ಸಾಕು ಅನ್ನುವಂತಹ ಭಾವ ಮಾತ್ರ ಇನ್ನೂ ಇಲ್ಲ. ಎಷ್ಟೇ ತರಗತಿಗಳನ್ನ ತಗೊಳ್ತಾ ಇದ್ರು, ಎಷ್ಟೇ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ತಾ ಇದ್ರು, ಅವತ್ತಿನ ದಿನ ಅವತ್ತು ಅದು ಹೊಸ ಜ್ಞಾನ ಆಗಿರುತ್ತೆ, ಹೊಸ ತರಗತಿ ಆಗಿರುತ್ತೆ, ಹೊಸ ಒಂದು ಶಕ್ತಿ ಆಗಿರುತ್ತೆ, ಹೊಸ ಒಂದು ಎನರ್ಜಿ ಆಗಿರುತ್ತೆ. ಅಂತಹ ಒಂದು ಅನುಭವ ನಿಜಕ್ಕೂ ನಾನು ಅಂತರ್ಮನಕ್ಕೆ ಬಂದು ಪಡಿತಾ ಇದ್ದೀನಿ, ತಿದ್ಕೊಳ್ತಾ ಇದ್ದೀನಿ. ಒಂದು ಕಲ್ಲಾಗಿದ್ದಂಥದ್ದು ಒಂದು ಸುಂದರ ಶಿಲ್ಪವಾಗಿ ನಾನು ಹೊರಹೊಮ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮೂಲಭೂತ ಕಾರಣ ಅಂತರ್ಮನ ಹಾಗೂ ಅಂತರ್ಮನದ ಗುರುಮ ವಿಮಲಾ ಗೋಪಾಲ್ ಗುರುಮಾರವರು. ಇಲ್ಲಿಯ ತನಕ ನಂದು 2 ವರ್ಷದ ಜರ್ನಿಯಲ್ಲಿ ತಿರುಗಿ ನೋಡಿದ್ರೆ ನಾನು ಅಂದಿನ ಕುಸುಮಗಳಿಗೂ ಇಂದಿನ ಕುಸುಮಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜಕ್ಕೂ ಅಂತಹ ಒಂದು ಅಮೋಘವಾದಂತಹ ಶಕ್ತಿಯನ್ನ ನನ್ನೊಳಗಡೆ ತುಂಬಿದಂತಹ ಎಲ್ಲ ಕಲ್ಮಶಗಳನ್ನ ಕಳ್ಕೊಳ್ಳುವಂತಹ ಜ್ಞಾನವನ್ನ ಪಡಿತಾ ಇದ್ದೀನಿ ಅಂದ್ರೆ ಅಂತರ್ಮನಕ್ಕೆ ಹಾಗೂ ಗುರುಮಾರಿಗೆ ಸದಾಕಾಲ ನಾನು ಕೃತಜ್ಞಳಾಗಿರ್ತೀನಿ. ಅಂತರ್ಮನ ಯಾವತ್ತೂ ಸುಖವಾಗಿರ್ಬೇಕು. ಎಲ್ಲರಿಗೂ ನನ್ನಂತಹ ಜನಗಳು ಎಲ್ಲರಿಗೂ ಇರುತ್ತೆ ಇಂತಹ ಅಜ್ಞಾನ. ಈ ಅಜ್ಞಾನವನ್ನ ಹೊರಹಾಕಿ ಜ್ಞಾನವನ್ನ ತುಂಬಿಸ್ಕೊಳ್ಬೇಕು ಅಂದ್ರೆ ಗುರುಮ ಅಂತಹ ಒಬ್ರು ಶ್ರೇಷ್ಠ ಗುರುಗಳ ಅಗತ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂತ ಅವರ ಗುರುಮಾರವರ ಜ್ಞಾನ, ಅಂತಹ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ದೊರಕ್ಲಿ ಅನ್ನೋದು ನನ್ನ ಆಂತರಿಕ ಬಯಕೆಯಾಗಿದೆ. ಅಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಯಾರೆಲ್ಲ ಈ ಅಂತರ್ಮನಕ್ಕೆ ಕಾಲಿಟ್ಟಿದೀವೋ ನಾವೆಲ್ಲರೂ ಪುಣ್ಯವಂತರು. ಆ ಗುರುಮಾರವರ ಒಂದು ಸಾನ್ನಿಧ್ಯವನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ. ಅಂತಹ ಒಂದು ಅಗಾಧವಾದಂತಹ ಶಕ್ತಿಯ ಭಂಡಾರ ಆಗಿದೆ ಅಂತರ್ಮನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನು ಹೇಳ್ತಾ ಇದ್ರೆ ಅಂತರ್ಮನದ ಬಗ್ಗೆ ಕೊನೆನೇ ಇಲ್ಲ. ಇವತ್ತು 2 ವರ್ಷದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಇದು ಪರಿಚಯ ಇಲ್ಲದಂತ ಅಂತರ್ಮನೆಗೂ ಈ 2 ವರ್ಷದಲ್ಲಿ ತುಂಬಾ ಬಹಳ ವರ್ಷಗಳಿಂದ ನಮ್ಗೂ ಅಂತರ್ಮನಕ್ಕೂ ಒಡನಾಟ ಇದೆ ಅನ್ನುವಷ್ಟರ ಮಟ್ಟಿಗೆ ಅಷ್ಟೊಂದು ಆಂತರಿಕ ಬಾಂಧವ್ಯ ಬೆಳೆದಿದೆ. ಅಂದ್ರೆ ಅಂತರ್ಮನದ ಶಕ್ತಿ, ಅಂತರ್ಮನದ ಸತ್ಯ, ಅಂತರ್ಮನದ ಒಂದು ಜ್ಞಾನ ನಿಜಕ್ಕೂ ಅದನ್ನ ಅನುಭವಿಸಿದಾಗ್ಲೆ ಮಾತ್ರ ಪ್ರತಿಯೊಬ್ಬರ ಅನುಭವಕ್ಕೂ ಬರುತ್ತೆ ಹೊರತು ಅದನ್ನ ಮಾತಲ್ಲಿ ಯಾರಿಗೂ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಯಾರಿಗೂ ಅರ್ಥ ಮಾಡಿಸಕ್ಕಾಗಲ್ಲ. ಒಮ್ಮೆ ಅಂತರ್ಮನಕ್ಕೆ ಕಾಲಿಟ್ಟು ಅಲ್ಲಿಯ ಒಂದು ಶಕ್ತಿಯನ್ನ ಕಂಡಾಗ ಮಾತ್ರ ಪ್ರತಿಯೊಬ್ಬರ ಅನುಭವಕ್ಕೂ ಬರುವಂತಹ ಒಂದು ಆಂತರಿಕ ಶಕ್ತಿಯಾಗಿದೆ ಅಂತರ್ಮನ. ಇಷ್ಟು ಮಾತನಾಡಕ್ಕೂ ಶಕ್ತಿ ಸಿಕ್ಕಿರೋದೇ ಅಂತರ್ಮನದಿಂದ, ಗುರುಮಾರವರಿಂದ. ಅಂತಹ ಒಂದು ಶಕ್ತಿ ಗುರುಮ ಆಗಿದ್ದಾರೆ. ನಮ್ಮೆಲ್ಲರ ಶಕ್ತಿ ಗುರುಮ. ಯಾವುದೇ ತೊಂದರೆ ಬರ್ಲಿ, ಯಾವುದೇ ಒಂದು ಎಂತಹ ಸಂದರ್ಭದಲ್ಲೂ ಕೂಡ ನಮ್ಮೊಟ್ಟಿಗೆ ಅಂತರ್ಮನ ಇದೆ. ನಮ್ಗೆ ಗುರುಮಾನ ನೆನೆಸ್ಕೊಂಡ್ರೆ ಸಾಕು. ಅವರ ಮಾತು, ಅವರ ನೋಟ, ಅವರ ಸ್ಪರ್ಶ, ಇದರಿಂದಲೇ ನಮ್ಗೆ ಎಷ್ಟೋ ಶಕ್ತಿ ಸಿಗುತ್ತೆ, ಎಷ್ಟೋ ಎನರ್ಜಿ ಸಿಗುತ್ತೆ, ಎಷ್ಟೋ ಜ್ಞಾನ ಸಿಗುತ್ತೆ. ಆ ಕ್ಷಣದ ಸಮಸ್ಯೆಗಳು ಅವ್ರನ್ನ ನೆನೆಸ್ಕೊಂಡಾಗ್ಲೇನೆ ಆ ಕ್ಷಣದಲ್ಲಿ ಪರಿಹಾರ ಆಗತ್ತೆ ಅನ್ನೋದು ಕೂಡ ನನ್ನ ಅನುಭವಕ್ಕೆ ಬಂದಿದೆ. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಅಂತರ್ಮನದ ಬಗ್ಗೆ ಅಗಾಧ ನಿತ್ಯ ನಿರಂತರ ಶಕ್ತಿ. ಆ ಶಕ್ತಿಯನ್ನ ಅಂತರ್ಮನಕ್ಕೆ ಬಂದ ಪ್ರತಿಯೊಬ್ರು ನಾವು ಕಂಡಿದೀವಿ. ಇಂತಹ ಒಂದು ಶಕ್ತಿಯ ಅನುಭವ ಅಂತರ್ಮನದಿಂದ ಹೊರಗಡೆ ಇರುವ ಪ್ರತಿಯೊಬ್ಬರಿಗೂ ಕೂಡ ಕಿಂಚಿತ್ತಾರು ತಲುಪಬೇಕು ಅನ್ನೋದು ನಮ್ಮೆಲ್ಲರ ನಿಷ್ಠೆ, ಭಕ್ತಿ, ಪ್ರೀತಿ, ಗೌರವ, ಸೇವೆ ಇರ್ಬೇಕು ಅನ್ನೋದು. ಅದನ್ನ ಆ ತಾಯಿ ಆಶೀರ್ವಾದದಿಂದ ತುಂಬಾ ಎತ್ತರ ಮಟ್ಟಕ್ಕೆ ಅದು ಬೆಳಿಬೇಕು ಅಂತ ಹೇಳ್ತಾ, ಇಷ್ಟು ನನ್ನ 2 ವರ್ಷಗಳಲ್ಲಿ ನನ್ನ ಮತ್ತು ಅಂತರ್ಮನದ ಒಡನಾಟದ ಒಂದು ಅನುಭವವನ್ನ ನಮ್ಮ ಅಂತರ್ಮನದ ಸದಸ್ಯರೊಂದಿಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಂತರ್ಮನದ ಎಲ್ಲ ಸದಸ್ಯರಿಗೂ, ಗುರುಮಾರವರಿಗೂ, ಅಂತರ್ಮನಕ್ಕೂ ವಂದಿಸ್ತಾ ನನ್ನ ಮಾತುಗಳನ್ನ
ಮುಗಿಸ್ತೀನಿ. ಧನ್ಯವಾದಗಳು. ಅಂತರ್ಮನಕ್ಕೂ ಹಾಗೂ ಗುರುಮಾರವರ ಪಾದಾರಂದರಡಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನ್ಯೋಸ್ಮಿ ಗುರುಮ, ಧನ್ಯೋಸ್ಮಿ.